ಬಿಜೆಪಿ ಸರ್ಕಾರವಿದ್ದಾಗ ಒಂದು ವಾರದಲ್ಲಿ 200ಕ್ಕೂ ಅಧಿಕ ಪರವಾನಗಿ ನೀಡಿ ಸಮಸ್ಯೆ ಬಗೆಹರಿಸಿತ್ತು. ಆದರೆ ಕಾಂಗ್ರೆಸ್ಗೆ ತಿಂಗಳು ಕಳೆದರೂ ಸಾಧ್ಯವಾಗುತ್ತಿಲ್ಲ. ಮರಳು ಕೆಂಪು ಕಲ್ಲಿಗೆ ದುಬಾರಿ ತೆರಿಗೆ ಹಾಕಿ ಜನರು ಮನೆ ಕಟ್ಟಲು ಆಗುತ್ತಿಲ್ಲ. ಇಲ್ಲಿನ ಸೋತ ರಾಜಕೀಯ ಪುಡಾರಿಗಳು ಕೇವಲ ಹಣ ಮಾಡುವಲ್ಲಿ ಇಂತಹ ಕೆಲಸ ಮಾಡುತ್ತಿದ್ದು, ಜಿಲ್ಲಾ ಉಸ್ತುವಾರಿ ಸಚಿವರು ರಿಮೋಟ್ ಮೂಲಕ ಬೆಂಗಳೂರಿನಲ್ಲಿ ಆಡಳಿತ ಮಾಡುತ್ತಿದ್ದಾರೆ. ಇದೇ ರೀತಿ ಆಡಳಿತ ಮುಂದುವರಿದರೆ ಜಿಲ್ಲೆಗೆ ಕಾಲಿಡಲು ಬಿಡುವುದಿಲ್ಲ ಎಂದು ಶಾಸಕ ಡಾಕ್ಟರ್ ಭರತ್ ಶೆಟ್ಟಿ ವೈ ಅವರು ಎಚ್ಚರಿಕೆ ನೀಡಿದ್ದಾರೆ. ರಾಜ್ಯ ಸರ್ಕಾರದ ಜನವಿರೋಧಿ ನಡೆಯಿಂದ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಗಳಲ್ಲಿ ಕೆಂಪು ಕಲ್ಲು ಮತ್ತು ಮರಳು ಸಿಗದಂತಾಗಿದೆ ಎಂದು ಆರೋಪಿಸಿ ಕಾವೂರಿನಲ್ಲಿ ಮಂಗಳೂರು ಉತ್ತರ ಮಂಡಲ ಆಯೋಜಿಸಿದ್ದ ಪ್ರತಿಭಟನಾ ಸಭೆಯಲ್ಲಿ ಮಾತನಾಡಿದರು. ರಾಜ್ಯದ ಪ್ರಸ್ತುತ ಕಾಂಗ್ರೆಸ್ ಸರ್ಕಾರ ಕುರ್ಚಿ ಉಳಿಸಿಕೊಳ್ಳುವಲ್ಲಿ, ವರ್ಗಾವಣೆ ದಂಧೆ ಮೂಲಕ ಹಣ ಮಾಡುವಲ್ಲಿ ಆಸಕ್ತಿ ಹೊಂದಿದೆ. ಆದರೆ ಜನಪರ ಕೆಲಸ ಮಾಡಲು ಆಸಕ್ತಿಯನ್ನ ಕಳೆದುಕೊಂಡಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು. ನಮ್ಮ ಮಂತ್ರಿಗಳಿದ್ರು, ನಮ್ಮ ಸರ್ಕಾರ ಇತ್ತು. ಇದೇ ರೀತಿಯ ಸಮಸ್ಯೆ ಬಂದಂತ ಸಮಯದಲ್ಲಿ ಎಲ್ಲಾ ಅಧಿಕಾರಿಗಳನ್ನು ಕರೆದು ಒಂದು ದಿನದೊಳಗೆ, ಒಂದು ವಾರದೊಳಗೆ 200 ಚಿಲ್ಡ್ರನ್ ಲೀಸ್ ಅನ್ನ ನಾವು ಮಾಡಿಕೊಟ್ಟು ನಮಗೆ ನೆನಪಿದೆ. ಕಾಂಗ್ರೆಸ್ ಸರ್ಕಾರಕ್ಕೆ ಮನಸ್ಸಿದ್ರೆ ಈಗ ಸಹ ಮಾಡುವಂತ ಅವಕಾಶ ಅವರಿಗಿದೆ. ಹತ್ತಿರದ ಕೇರಳದಲ್ಲಿ 39 ರೂಪಾಯಿ ನೀವು ರಾಯಲ್ಟಿ ಕೊಟ್ರೆ, ನಮಗೆ ಇಲ್ಲಿ 290 ರೂಪಾಯಿಯನ್ನ ಇವರು ರಾಯಲ್ಟಿ ಕಟ್ಸ್ಕೊಳ್ತಾ ಇದ್ದಾರೆ. ಅಂದ್ರೆ ನೀವು ಇಲ್ಲಿಗಲ್ ಆಗಿ ಮಾಡಿ, ನಮಗೆ ಸ್ವಲ್ಪ ಸಮಥಿಂಗ್ ಅನ್ನ ಕೊಡಿ, ನಿಮ್ ಸಮಥಿಂಗ್ ಅನ್ನ ನಾವು ತೆಗೆದುಕೊಳ್ತೇವೆ, ಇಲ್ಲಿಗಲ್ ಆಗಿ ನೀವು ನಡೆಸಿ ಅನ್ನುವಂತ ಮಾತು ಒಂದು ಕಡೆ ಆದ್ರೆ, ಹೊಸ ಅಧಿಕಾರಿಗಳು ಏನ್ ತಪ್ಪನ್ನ ಮಾಡ್ತಾ ಇಲ್ಲ. ಹೊಸ ಪೊಲೀಸ್ ಅಧಿಕಾರಿಗಳು ಕಾನೂನು ಮೂಲಕ ಕ್ರಮ ಕೈಗೊಳ್ತಾರೆ ಅನ್ನುವಂತ ಮಾತನ್ನು ಮುನ್ನಿಟ್ಟಿದ್ದಾರೆ. ಆದ್ರೆ ಇಲ್ಲಿ ಬಿಸ್ನೆಸ್ ಮಾಡುವಂತ, ಕೆಂಪು ಕಲ್ಲಿನ ಕೆಲಸ ಮಾಡುವಂತವರಿಗೆ ನೀವು ಲೀಸ್ ಮಾಡಿಕೊಡಿ, ನೀವು ರಾಯಲ್ಟಿಯನ್ನ ಕಮ್ಮಿ ಮಾಡಿಕೊಡಿ, ನಮ್ ಸಮಸ್ಯೆ ಅಲ್ಲಿಗೆ ನಿಂತು ಹೋಗ್ತದೆ. ಆದ್ರೆ ನೀವು ಯಾರು ಅದಕ್ಕೆ ತಯಾರಿಲ್ಲ. ನಿಮ್ಮ ಹತ್ರ ಮೀಟಿಂಗ್ ಅಲ್ಲಿ ಕೇಳಿದ್ರೆ ಅದನ್ನ ಹಾರಿಸಿ ಮುಂದೆ ಆಮೇಲೆ ನೋಡುವಂತ ಮಾತನ್ನು ಹೇಳ್ತೀರಿ. ದಿನೇಶ್ ಗುಂಡೂರಾಯರು ಜಿಲ್ಲಾ ಮಂತ್ರಿಗಳಂತ ಅವರು ಬೋರ್ಡ್ ಅಲ್ಲಿ ಇದೆ. ಅವರು ಬೆಂಗಳೂರಿನಲ್ಲಿ ರಿಮೋಟ್ ಕಂಟ್ರೋಲ್ ಮೂಲಕ ಈ ಜಿಲ್ಲೆಯನ್ನ ನಡೆಸುವ ಕೆಲಸವನ್ನ ಆ ವ್ಯಕ್ತಿ ಮಾಡ್ತಾ ಇದ್ದಾರೆ. ಈ ಜಿಲ್ಲೆಯನ್ನ ನಡೆಸುವರೆ ಇಲ್ಲಿ ಸೋತಂತ, ಇಲ್ಲಿ ಕಾಂಗ್ರೆಸ್ನಿಂದ ನಿಂತು ಸೋತಂತ ಅಭ್ಯರ್ಥಿಗಳು ಯಾರಿದ್ದಾರೆ ಅವರು ನಾಚಿಕೆ ಮರ್ಯಾದೆ ಬಿಟ್ಟು ಎಲ್ಲಾ ಅಧಿಕಾರಿಗಳಿಗೆ ಥ್ರೆಟ್ ಕೊಡ್ತಾರೆ. ಫೋನ್ ಮಾಡಿ, ನಿನ್ನನ್ನು ಈಗ ಟ್ರಾನ್ಸ್ಫರ್ ಮಾಡ್ತೇನೆ, ನಮ್ಮ ವ್ಯಕ್ತಿಗೆ ಆ ಕೆಲಸ ಮಾಡ್ಲಿಕ್ಕೆ ಬಿಡು, ಈ ಕೆಲಸ ಮಾಡ್ಲಿಕ್ಕೆ ಬಿಡು, ಎಲ್ಲ ಅನೈತಿಕ ಕೆಲಸಗಳನ್ನ ಅಧಿಕಾರಿಗಳ ಮೇಲೆ ಒತ್ತಡ ತಂದು ಮಾಡುವಂತ ಕೆಲಸವನ್ನ ಈ ಸೋತಂತ ಅಭ್ಯರ್ಥಿಗಳಿರ್ಬೋದು, ಕಾಂಗ್ರೆಸ್ಸಿನ ಲೋಕಲ್ ಪುಡಾರಿಗಳಿರ್ಬೋದು, ಎಲ್ಲರೂ ಮಾಡ್ತಾ ಇದ್ದಾರೆ. ವಿಧಾನ ಪರಿಷತ್ನ ಮಾಜಿ ಸದಸ್ಯರಾದ ಮೋನಪ್ಪ ಭಂಡಾರಿಯವರು ಮಾತನಾಡಿ, ಕಟ್ಟಡ ನಿರ್ಮಾಣ ನಿಲ್ಲಲು ರಾಜ್ಯ ಸರ್ಕಾರ ನೇರ ಕಾರಣ. ಬಡವರು ಮತ್ತಷ್ಟು ಬಡವರಾಗಿಯೇ ಇದ್ದಾರೆ. ಗ್ಯಾರಂಟಿ ನೀಡಿ ರಾಜ್ಯಕ್ಕೆ ಕುತ್ತು ತಂದಿದ್ದಾರೆ. ಸರ್ಕಾರಿ ಸಿಬ್ಬಂದಿಗಳಿಗೆ ವೇತನ ನೀಡಲಾಗುತ್ತಿಲ್ಲ. ಕಲ್ಲು ಮರಳು ನಿಲ್ಲಿಸಿ ಜಿಲ್ಲೆಯ ಉಸ್ತುವಾರಿ ಸಚಿವರು ಒಂದು ವಾರದಲ್ಲಿ ಸಮಸ್ಯೆ ಬಗೆಹರಿಸುವ ಭರವಸೆಯನ್ನ ನೀಡಿ ನಾಪತ್ತೆಯಾಗಿದ್ದಾರೆ ಎಂದು ಆರೋಪಿಸಿದರು. ಈ ಜಿಲ್ಲೆಯಲ್ಲಿ ಅವ್ಯಾಹಿತವಾಗಿ ಕೆಂಪು ಕಲ್ಲು ಮತ್ತು ಮರಳು ತೆಗೆದುಕೊಳ್ಳುವ ಮೂಲಕ ಇಲ್ಲಿಯ ಜನರು ಕೆಂಪು ಕಲ್ಲಿನ ಗೋಡೆ ಹಾಗೂ ಅದಕ್ಕೆ ಬೇಕಾದ ಮರಳು ಇತ್ಯಾದಿಗಳನ್ನ ವ್ಯವಸ್ಥಿತವಾಗಿ ಪಡ್ಕೊಂಡು ಬಂದು ಸಂಗ್ರಹ ಮಾಡಿಕೊಂಡು ಬಂದು ಮನೆ ಕಟ್ಟುವಂತ ಕೆಲಸವನ್ನ, ಬಿಲ್ಡಿಂಗ್ ಕಟ್ಟುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಹೇಳಿ ಕೇಳಿ ಈ ಬಿಲ್ಡರ್ಸ್ಗಳ ಬಹಳ ವ್ಯವಸ್ಥಿತವಾಗಿ ಕೆಲಸ ಮಾಡುವಂತ ಒಂದು ವಿಶೇಷವಾದಂತ ಜಿಲ್ಲೆ. ಆದ್ರೆ ಅದಕ್ಕೆ ಇವತ್ತು ಕಲ್ಲು ಹಾಕುವ ಮೂಲಕ ಇಡೀ ಜಿಲ್ಲೆಗೆ ಹೊಟ್ಟೆಗೆ ಕಲ್ಲು ಹಾಕುವಂತ ಕೆಲಸವನ್ನು ಮಾಡಿದ್ದಾರೆ. ಜಿಲ್ಲಾ ಉಪಾಧ್ಯಕ್ಷರಾದ ತಿಲಕ್ ರಾಜ್ ಕೃಷ್ಣಾಪುರ ಮಾತನಾಡಿ, ಜನರ ಅಗತ್ಯ ವಸ್ತುಗಳಿಗೆ ದುಬಾರಿ ತೆರಿಗೆ ವಿಧಿಸಿ ಜೀವನಕ್ಕೆ ಕಂಟಕ ತಂದಿಟ್ಟಿದ್ದಾರೆ ಎಂದರು. ಸಾವಿರಾರು ಮಂದಿ ಸರ್ಕಾರದ ತಲೆಬುಡವಿಲ್ಲದ ನೀತಿಯಿಂದ ಕಾರ್ಮಿಕರು ನಿರ್ಗತಿಕರಾಗುವಂತೆ ಮಾಡಿದ್ದ ಸಾಧನೆ ಸರ್ಕಾರದಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಒಂದು ಟನ್ನಿಗೆ ಇಲ್ಲಿ ರಾಯಲ್ಟಿ ಇತ್ತು ಈ ಹಿಂದೆ. ಈಗ ಒಂದು 6 ತಿಂಗಳಿಂದ ಆ ಒಂದು 72 ರೂಪಾಯಿಯನ್ನ ನೇರವಾಗಿ 282 ರೂಪಾಯಿಗೆ ಹೆಚ್ಚಿಸುವುದರ ಮೂಲಕ ಜನಸಾಮಾನ್ಯರು ಇವತ್ತು ಕೊಯ್ಗೆಯ ಜೊತೆಗೆ ಕಲ್ಲು ಕೂಡ ಸಿಗದಂತ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಎಲ್ಲಿಯ 72 ರೂಪಾಯಿ, ಎಲ್ಲಿಯ 282 ರೂಪಾಯಿ. ಇಲ್ಲೇ ನಮ್ಮ ಪಕ್ಕದ ತಲಪಾಡಿ ಗಡಿಯನ್ನು ದಾಟಿದ್ರೆ ಅಲ್ಲಿ ಕೇರಳ ಸರ್ಕಾರದಲ್ಲಿ ಒಂದು ಟನ್ನಿಗೆ 32 ರೂಪಾಯಿ ರಾಯಲ್ಟಿಯಲ್ಲಿ ಇವತ್ತು
ಕೆಂಪುಗಲ್ಲು ಸಿಗುವಂತಹ ಒಂದು ವ್ಯವಸ್ಥೆ ಇದೆ. ಈ ಸಂದರ್ಭದಲ್ಲಿ ಬಿಜೆಪಿಯ ಪ್ರಮುಖರಾದ ರಾಜೇಶ್ ಕೊಟ್ಟಾರಿ, ಜನಾರ್ದನ ಗೌಡ, ಶಾವಾಜ್ ಹುಸೇನ್, ರಣದೀಪ್ ಕಾಂಚನ್, ಮಾಚಿ, ಮಂಗಳೂರು ಮಹಾನಗರ ಪಾಲಿಕೆಯ ಸದಸ್ಯರು, ಜಿಲ್ಲಾ ಪಂಚಾಯತ್ನ ಸದಸ್ಯರು, ಬಿಜೆಪಿ ಉಪಘಟಕದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಶರಸಾಲಿಯನ್, ವಿ4 ನ್ಯೂಸ್, ಮಂಗಳೂರು. ಪೂರ್ಣ ಭರವಸೆಯ 10,100 ಕೋಟಿ ರೂಪಾಯಿ ವ್ಯವಹಾರ. ಸಹಕಾರ ರತ್ನ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಅಭಿವೃದ್ಧಿಯ ಪಥದತ್ತ ಸಾಗುತ್ತಿದೆ ಎಸ್ಸಿಡಿಸಿಸಿ ಬ್ಯಾಂಕ್. 19 ಬಾರಿ ರಾಜ್ಯ ಅಪೆಕ್ಸ್ ಬ್ಯಾಂಕ್ ಪ್ರಶಸ್ತಿ, 18 ಬಾರಿ ನಬಾರ್ಡ್ ಪ್ರಶಸ್ತಿ ಪಡೆದ ರಾಜ್ಯದ ಬ್ಯಾಂಕ್. ಎಸ್ಸಿಡಿಸಿಸಿ ಬ್ಯಾಂಕ್ ಜನೋಪಯೋಗಿ ಸಾಲ ಯೋಜನೆಗಳು, ಕೃಷಿ, ಹೈನುಗಾರಿಕೆ, ವ್ಯಾಪಾರ ಉದ್ದೇಶಗಳಿಗೆ ಸಾಲ, ಸ್ವಸಹಾಯ ಗುಂಪುಗಳಿಗೆ ವೇತನಾಧಾರಿತ ಸಾಲ, ಕೈಗಾರಿಕೆ ಮತ್ತು ಸೇವಾ ಘಟಕ ವಾಸ್ತವ್ಯದ ಮನೆ ಸಾಲ ಸೌಲಭ್ಯ, ಚಿನ್ನಾಭರಣ, ಈಡಿನ ಸಾಲ, ವಾಹನ ಸಾಲ, ಶಿಕ್ಷಣ ಸಾಲ, ಆಕರ್ಷಕ ಬಡ್ಡಿ ದರದಲ್ಲಿ ತಕ್ಷಣ ಸಾಲ ಮಂಜೂರು. 107 ವರ್ಷಗಳ ಸಾರ್ಥಕ ಸೇವೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ. ಪ್ರಧಾನ ಕಚೇರಿ, ಉತ್ಕೃಷ್ಟ ಸಹಕಾರಿ ಸೌಧ, ಕೊಡಿಯಾಲ್ಬೈಲ್, ಮಂಗಳೂರು.